ನಿಜವಾಗ್ಲೂ ಒಂದು ಅತ್ಯದ್ಭುತವಾದ ಒಂದು ವಿಚಾರನ ಸಮಾಜಕ್ಕೆ ಕೊಡೋಕೆ ಹೊರಟಂತ ಗೋಪಾಲ್ ಮತ್ತು ಟೀಮ್. ಸತೀಶ್ ಆರ್ಯನ್ ನನಗೆ ಸುಮಾರು ಒಂದು 15-20 ವರ್ಷದ ಸ್ನೇಹಿತರು. ಸತೀಶ್ ಆರ್ಯನ್ ಗೋಪಾಲ್ ಒಂದಿನ ಬಂದರು, ಸರ್ ಹಿಂಗೊಂದು ಸಿನಿಮಾ ಮಾಡ್ತಾ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂದರು. ಸಿನಿಮಾ ಸಾಕಷ್ಟು ಬರ್ತಾ ಇದ್ದಾವೆ, ಸಾಕಷ್ಟು ಹೋಗ್ತಾ ಇದ್ದಾವೆ, ಇದ್ರ ಮಧ್ಯೆ ಯಾವ ರೀತಿ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಅವ್ರನ್ನ ಒಂದು ಕಾನ್ಸೆಪ್ಟ್ ಕೇಳಿದೆ. ಅವ್ರು ಹೇಳಿದಂಥ ಒಂದು ಕಾನ್ಸೆಪ್ಟು, ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ, ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ. ನಾವೊಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಬಯಸೋದೇನೆಂದರೆ, ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ ಕ್ಯಾರೆಕ್ಟರ್ ಒಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ, ನನ್ನ ತಂದೆನೋ, ನನ್ನ ತಾಯಿನೋ, ನನ್ನ ಬಳಗನ ಹುಡ್ಕೋವಂಥ ಒಂದು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗ್ಲೂ ಆ ಹುಡುಕುವಂಥ ಪ್ರಯತ್ನದಲ್ಲಿ ನಿಮಗೆ ಸಹಕಾರ ಸಿಗುತ್ತೆ. ನೀವು ಹುಡುಕ್ತಂಥ ಒಂದು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಆ ಸಿನಿಮಾ ಅಂದಿದ ತಕ್ಷಣ ಪ್ರತಿಯೊಬ್ಬರು ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಗಾಂಧೀಜಿಯವರು ಕೂಡ ಎಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ. ಸೊ ಹಾಗಿದ್ದಾಗ ಅಂಥ ಒಂದು ತಪ್ಪುಗಳು ಗೊತ್ತಿಲ್ದೇನೋ ಮಾಡಿರೋಂಥ ಒಂದು ತಪ್ಪುಗಳನ್ನ ಒಂದು ತಿದ್ದುಕೊಳ್ಳಲಿಕ್ಕೆ, ಮತ್ತು ಇವತ್ತು ಕಮರ್ಷಿಯಲ್ ಯುಗ, ನಾವೊಂದು ಸಿನಿಮಾ ಅಂದಿದ ತಕ್ಷಣ ಬೇರೆ ಬೇರೆ ಆಯಾಮಗಳನ್ನ ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಬದುಕಿನ ಆಯಾಮನ ಕಟ್ಕೊಡೋವಂಥ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿರುವಂಥ ಕ್ಯಾರೆಕ್ಟರ್ಗಳು ಯಾವ ರೀತಿ ಇದ್ದಾವೆ ಅಂದರೆ, ಬಹುಶಃ ಅವರು ನನ್ನ ಕಣ್ಣಿಗೆ ಯಾವತ್ತು ಸಿನಿಮಾ ನೋಡಿದ ಕ್ಯಾರೆಕ್ಟರ್ಗಳು ಅಂತ ಕಾಣಲೇ ಇಲ್ಲ. ಕ್ಯಾರೆಕ್ಟರ್ಗಳೆಲ್ಲ ಅಲ್ಲಿ ನಡೆದಂಥ ನಿಜ ಘಟನೆಗಳು ಅನ್ನೋ ರೀತಿ ಸಿನಿಮಾದಲ್ಲಿ ಬಿಂಬಿಸ್ಬಿಟ್ರು. ರವಿ ಕಿಶೋರ್ ಅವರಂತೂ ಎಕ್ಸ್ಟ್ರಾಡಿನರಿ 1-2 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ಅಲ್ಲಿಂದ ಆಚೆಗೆ ಪ್ರಭು ಅಂತೂ, ನಾವೇನೋ ಕ್ಯಾರೆಕ್ಟ್ರು, ಈಗ ಸ್ನೇಹಿತರೊಬ್ರು, ಪತ್ರಕರ್ತ ಮಿತ್ರರೊಬ್ರು ಕೇಳಿದ್ರು ಅವಧೂತರ ಥರ ಅಂತ. ಬಹುಶಃ ಅವಧೂತರ ರೆಪ್ಲಿಕಾನ ಅನ್ನೋ ಒಂದು ಭಾವನೆಯನ್ನು ಹುಟ್ಟಾಕ್ತಾರೆ. ಅಲ್ಲಿಂದ ಆಚೆಗೆ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರಂತೂ ಬಹುಶಃ ತಾಳ ಮದ್ದಳೆ ಯಾವ ಮಟ್ಟಕ್ಕೆ ಕೊಡಬೇಕೋ ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಬಹುಶಃ ಈ ಬಳಗದ ಜೊತೆಗೆ ನಾನು ನಿಂತಿದ್ದು ಎಲ್ಲೋ ಒಂದು ಕಡೆ ನನ್ನ ಬದುಕಿನ ಸಾರ್ಥಕತೆಯ ದಿನ ಅಂತ ನಾನು ಅನ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಒಂದು ಅತ್ಯದ್ಭುತವಾದ ಸಿನಿಮಾ ಬಂದಿದೆ. ಬಹುಶಃ ನೀವು ನೋಡಿ, ಪ್ರಮೋಷನ್ ಮಾಡಿ, ಒಂದಷ್ಟು ಜನಕ್ಕೆ ಕೊಡಿ, ಒಂದಷ್ಟು ಜನಕ್ಕೆ ಹೇಳಿ. ಅದ್ರ ಜೊತೆಗೆ ನಿಮ್ಮ ಸಹಕಾರ, ಪತ್ರಕರ್ತರ ಸಹಕಾರ ಖಂಡಿತವಾಗ್ಲೂ ಸಮಾಜದ ದ್ಯೋತಕ. ಇದು ಜಗತ್ತಿನ 4ನೇ ಅಂಗ ಅಂತ ಕರಿತೀವಿ. ಕಾರ್ಯಾಂಗ, ನ್ಯಾಯಾಂಗ ಇವನ್ನೆಲ್ಲ ಬಿಟ್ಟರೆ 4ನೇ ಅಂಗ. ಸಮಾಜ ದಾರಿ ತಪ್ಪಿದಾಗ ಆ ದಾರಿ ತಪ್ಪಿದ ಸಮಾಜನ ಸರಿದಾರಿಗೆ ತರುವಂಥ ಪತ್ರಕರ್ತರು ಅಂತ ಹೇಳ್ತೀವಿ. ಬಹುಶಃ ಈ ಸಿನಿಮಾದಲ್ಲಿರುವಂಥ ವಿಚಾರಗಳು ಬಹುಶಃ ಜನಕ್ಕೆ ತುಂಬ ಮನ್ಸಿಗೆ ಹತ್ರ ಆಗುತ್ತೆ. ಹೆಚ್ಚಿನ ರೀತಿ ನಮಗೆ ಸಹಕಾರ ಮಾಡಿ ಈ ಬಳಗ ಇದೆಯಲ್ಲ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ, ಸಾಮಾಜಿಕ ಬದ್ಧತೆ ಇರುವಂಥ ಸಿನಿಮಾಗಳನ್ನ ಕೊಡಲಿಕ್ಕೆ ಒಂದು ಹೆಚ್ಚಿನ ರೀತಿ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಂತ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.